ಸ್ವಾಮಿನೇ ಕೇಳ್ತಾನೆ. ನಾವು ಹೋಗಿ ಗುಡಿ ಕಟ್ತಿದ್ವಿ, ಹೋಗಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿಗೆ ಬಂದು ಪೂಜೆ ಕೇಳಿದ್ರಲ್ಲಿ ನಿಮ್ಮ ಬಸವನ ಶ್ರೀಕಾಲ ಹಾಕ್ಕೊಡ್ತೀವಿ ಅಂತ ಹೂ ಕೊಟ್ಟಿತ್ತು ಸ್ವಾಮಿ. ಇವಾಗ ಅದರಂತೆ ಗುಡಿ ಕಟ್ಟಿ ಮಾಡೀನಿ. ಆ ತಾಯಿ ಕೊಂಡ ಕೇಳ್ತಿದ್ದ, ಅದಕ್ಕೆ ಅದೇನಾದ್ರು ಬಿಟ್ಟು ತಾವು ಸ್ವಲ್ಪ ದೂರ ನಮ್ಮ ಗ್ರಾಮದಲ್ಲಿ ಕೊಂಡ ಮಾಡಿದೆ ನೋಡ. ಸರ್ಕಿನ ಕಾಲಾವಕಾಶ ಬೇಕಾಗುತ್ತೆ. ಆದರೆ ಈಗ ಮತ್ತು ನಮ್ಮ ಮುಂದೆ 48 ದಿನ ತುಂಬಿದ ಮೇಲೆ ನಮ್ಮ ಯಾವ ರೀತಿ ಪೂಜೆ ನಡೀತದೆ, ಈಗ ಯಾವ ರೀತಿ ನಾವು ಮಾಡ್ಕೊತಾರೆ, ಅದಕ್ಕಿನ್ನೂ ಕಾಲಾವಕಾಶ ಬೇಕು. ಈಗ ಅದಕ್ಕೆ ಮುಂದುವರಿಬೇಡಿ. ಅದು ಬೇಡ. ಹಾಂ, ಅದನ್ನೇ ನಾವು ನಿಮ್ಮದು ಎಲ್ಲರೂ ನಮ್ಮ ಈಗ ಕಲಿಬೇಕಿತ್ತು. ಇದು ಕಳೆದು ಮುಂದಕ್ಕೆ ವರ್ಷ ಹುಟ್ಟಿದ ಮೇಲೆ ಅವ್ರ ಭಾಳ ಒಪ್ಪನೆ ಕೊಡ್ತೀನಿ, ಕೇಳಿದ್ರು. ನಮ್ಮ ಗ್ರಾಮದಲ್ಲಿ ತಾಯಿ ಹಬ್ಬ 2ನೇ ತಾರೀಕು ಮಾಡೋದು. ಇದಕ್ಕೆ 15 ದಿನಕ್ಕೆ ತಾಯಿಗೆ ಮೆರೆಸ್ಬೇಕು ನಾವು. ಮೆರೆಯೋದೇನೈತೆ ಸರಿ ಮೆರೆಸ್ಕೊಡಿ. ಸರಿ, ಈಗ ಅದಕ್ಕೆ ಆಗೋದಿಲ್ಲ, ಕಾಲಾವಕಾಶ ಇಲ್ಲ. ಅದಕ್ಕೆ ಸರಿ ಮುಂದಕ್ಕೆ ನಾನು ಅವಕಾಶ ಕೊಡ್ತೀನಿ. ಸರಿ, ಈ ಬಾರಿ ಬೇಡ ಅದು. ಈ ಕಾಂಜನ ತಾಯಿ ಮೆರೆಸ್ಬೇಕು, ಹಬ್ಬ ಮೆರೆಸಿ ಮಾಮೂಲಿ ಏನು ಗ್ಯಾರಂಟಿ ಬರುತ್ತೆ. ಗಂಗೆ ತಡಿ ಅಂತ ತಗೊಳ್ತೀರಿ, ಅದನ್ನೆಲ್ಲ ತಂದು ಗಂಗಾ ಜಲದಿಂದ ಬಂದು ಹೋಗಿ ಗ್ರಾಮ ಪ್ರವೇಶ ಆಗಲಿ. ಮುಂದಕ್ಕೆ ನಾನು ಅರ್ಥ ಕೊಡ್ತೀನಿ, ಅದರಂತ ನಡ್ಕೊಳ್ತೇವೆ. ಅದು ಆಯ್ತು. ನಿಂದು ಹೇಳೋ ಅಭಿಪ್ರಾಯ ಹೇಳುವ. ನಿಮ್ಮ ಗ್ರಾಮ ಇದು 15 ದಿನಕ್ಕೆ ನಾವು ಹಬ್ಬ ಉತ್ಸವ ಮಾಡುವ ಅಂತ ನಾವು ಏರ್ಪಾಡು ಮಾಡ್ತೀವಿ. ನಮ್ಮ ಗ್ರಾಮದಲ್ಲಿ ನಾವು ಮಾಡ್ತೀವಿ. ಅವ ಏನವ ನೀನೇನು ಮಾತು ಹೇಳ್ಬೇಕಲ್ಲ ಮಾಡ್ತಾನ. ನೋಡು, ಗ್ರಾಮದಲ್ಲಿ ಒಬ್ಬ ಒಂದು ಕೊಯ್ತಾವನೆ. ಅದನ್ನು ಒಂದು ಅಟೋಟಿಗೆ ತಗೊಂಡು ನಾನಿದ್ದೀನಿ, ಬೆಂಬರವಾಗಿ ನಡ್ಕೊಂಡು ಹೋಗ್ಬೇಕಣ್ಣ. ಹಾಂ, ಹೇಳಪ್ಪ ಜೈ, ನಿಂದು ಒಂದೆರಡು ಅಭಿಪ್ರಾಯ ಹೇಳಿ. ಗ್ರಾಮ ಒಳ್ಳೇದು ಮಾಡವ. ಆಯ್ತು, ಅದು ಮಾಡ್ತಾ ನಾವು ನಿಮ್ಮ ಅಥವಾ ನಮಗೆ ನೀವು ಕಂಡ್ಬಿಟ್ಟು ನೋಡಿ ಬರೋ ಮಾಡ್ಕೊಂಡು ನಮಗೆ ಗ್ರಾಮದಲ್ಲಿ ನೆರವು ಮಾಡ್ಕೊಡವ. ಸರಿ ಕಣವ, ಸೇರಿಸಿ ಮಾಡ್ತೀನಿ ಕಣ, ಮಾಡ್ತೀನಿ ಕಣವ.